ಈಗ ವಿಷ್ಣು ಸಹಸ್ರನಾಮದ 30ನೇ ಶ್ಲೋಕ ಪುಷ್ಯ ನಕ್ಷತ್ರದ 2ನೇ ಪಾದದವರಿಗೆ ಹೇಗೆ ಅಳವಡಿಸ್ಕೋಬೇಕು ಅಂತ ತಿಳಿಸ್ಕೊಡೋ ಸಮಯ ಆಗಿದೆ. ಖಂಡಿತ ವೀಕ್ಷಕರೇ, ವಿಷ್ಣು ಸಹಸ್ರನಾಮದಲ್ಲಿ ಇವತ್ತು ಪುಷ್ಯ ನಕ್ಷತ್ರ 2ನೇ ಭಾಗಕ್ಕೆ ಪ್ರಾರ್ಥನೆ ಮಾಡ್ಕೋಬೇಕು. 30ನೇ ಶ್ಲೋಕಕ್ಕೆ ಪರಿಪೂರ್ಣ ಅನುಗ್ರಹವನ್ನು ಪಡಿಬೇಕು. 3ನೇ ಶ್ಲೋಕಕ್ಕೆ ಮುಕ್ತಿನ ಪಡಿ ಅಂತ ಕರಿತೀವಿ. ಪುಷ್ಯ ನಕ್ಷತ್ರದ 2ನೇ ಭಾಗದಲ್ಲಿ ಇವತ್ತು ದಿವಸ ಅಲಂಕಾರ ಪ್ರಿಯ ವಿಷ್ಣು ಅಂತೀವಿ. ವಿಷ್ಣು ಅಲಂಕಾರ ಪ್ರಿಯ ಅಂದಾಗ ಪುಷ್ಯ ನಕ್ಷತ್ರ ಉದಾಹರಣವಾಗಿ ಮಹಾವಿಷ್ಣು ಪ್ರಿಯರಾಗಿರ್ತಾರೆ. ಅವರಿಗೆ ಗೊತ್ತಿಲ್ಲದೇನೆ ಅಲಂಕಾರ ಪ್ರಿಯರಾಗಿರ್ತಾರೆ. ಪುಷ್ಯ ನಕ್ಷತ್ರ 2ನೇ ಪಾದದವರು 4ನೇ ಪಾದದವರು. ಇವರಲ್ಲಿ ಏನು ಅಂದ್ರೆ ಪುಷ್ಯ ನಕ್ಷತ್ರದವರಿಗೆ ಕಣ್ಣುಗಳು ಬಹಳ ಚಿಕ್ಕದಾಗಿರುತ್ತೆ, ಆನೆಯ ಕಣ್ಣಿನ ಹಾಗೆ ನಮ್ಮ ತರ ಪುಟ್ಪುಟಾಗಿರುತ್ತೆ ಅಂತ ಇಟ್ಕೊಳ್ಳೋಣ. ಯಾತಕ್ಕೆ ಅಂದರೆ ಅವರಲ್ಲಿ ಎಷ್ಟು ದೊಡ್ಡ ಕಣ್ಣು ಬಿಡೋಕ್ಕೂ ಆಗಲ್ಲ. ಯಾಕೆ ಅಂದರೆ ಅವರಲ್ಲಿ ಆ ಚರ್ಮದ ವ್ಯಾಧಿ ಅತಿ ಶೀಘ್ರದಲ್ಲಿ ಬರುತ್ತೆ. ಕಣ್ಣುಗಳ ಭಾಗದಲ್ಲಿ ಯಾವತ್ತೂ ಕಪ್ಪಾಗತ್ತೆ ಅವರಿಗೆ, ಇವರಿಗೆ ಕಷ್ಟಗಳು ಜಾಸ್ತಿ ಬರುತ್ತೆ. ತದನಂತರ ಎಲ್ಲ ಅಂಗಗಳಲ್ಲಿ ಫಾರ್ ಎಕ್ಸಾಂಪಲ್ ಕೈ ಅಂತ ಇಟ್ಕೊಳ್ಳಿ, ಈ ರಿಸ್ಟಿಂಗ್ ಮುಚ್ಚಿದಾಗ ಇಲ್ಲಿ ಈ ಭಾಗ ಏನು ಜಾಯ್ನಿಂಗ್ ಇರುತ್ತೆ ಆ ಜಾಗಕ್ಕೆಲ್ಲ ಬಹಳ ಕಪ್ಪಾಗುತ್ತೆ. ಇವರಿಗೆ ಆ ಸ್ಕಿನ್ ಡಿಸೀಸಸ್ ಬಹಳ ಬೇಗ ಅಫೆಕ್ಟ್ ಆಗುತ್ತೆ. ಯಾಕಂದ್ರೆ ಸ್ನಾನಗಳು ಮಾಡೋದು ಕಷ್ಟ. ಇವರು ಸೋಂಬೇರಿಗಳು, ಕುಡುಕರು, ರಾತ್ರಿ ಎಲ್ಲ ಕುಡಿದು ಬಿದ್ದಿರ್ತಾರೆ, ಬೆಳಗ್ಗೆ ಬೇಗ ಸ್ನಾನ ಮಾಡಲ್ಲ. ಅದಕ್ಕೆ ಆ ಸ್ಕಿನ್ ತೊಂದರೆಗಳು ಮಾಡ್ತಾನೆ. ಇವರುಗಳಿಗೆ ಜಾಸ್ತಿ ಏನಂದ್ರೆ ಇಚ್ಚಿಂಗ್ ಅಲರ್ಜಿ, ಸರ್ಪದೋಷಕ್ಕೆ ಹತ್ತಿರದವರು ಯಾವತ್ತು ಪುಷ್ಯ ನಕ್ಷತ್ರದವ್ರಿಗೆ. ಏನಕ್ಕೆ ಅಂದ್ರೆ ತಕ್ಷಕ, ಸುರುಚಿ, ನಾಗರಾಜ. ತಕ ಸುರುಚಿ ಅಂತಕ್ಕಂಥ ತಕ್ಷಕನಿಗೆ ಸುರುಚಿಯ 2ನೇ ಮಗಳಿಗೆ ವಿಶೇಷವಾಗಿರ್ತಕ್ಕಂಥದ್ದು ಸರ್ಪದಲ್ಲೇ ಆ ಪುಷ್ಯ ನಕ್ಷತ್ರ ನಾಮಕರಣ. ಪುಷ್ಯ ಅನ್ನೋಳು ತಕ್ಷಕ, ಸುರುಚಿ, ಸುರುಚಿ ಅನ್ನೋಳು ತಂಗಿ, ತಕ್ಷಕ ಅನ್ನೋ ಅಣ್ಣ. ಅವರಿಬ್ಬರಿಗೂ ಈ ಸರ್ಪದೋಷಗಳು, ಈ ವಂಶಪಾರ ಪುಷ್ಯ ನಕ್ಷತ್ರಕ್ಕೆ ಸ್ಕಿನ್ ಡಿಸೀಸ್ ಇರುತ್ತೆ. ಅದೇ ರೀತಿಯಾಗಿ ನಾವು ಧನಿಷ್ಠ ನಕ್ಷತ್ರ ಅಂತೀವಲ್ಲ, ಅವರು ಕೂಡ ಪುಷ್ಯ ನಕ್ಷತ್ರಕ್ಕೆ ಮೈತ್ರತ್ವ, ಅವ್ರ ಮಿತ್ರತ್ವ ಇರುತ್ತೆ. ಇವಳಿಗೆ ಹೆಣ್ಣು ಗುಣಗಳು, ಅವಳಿಗೆ ಗಂಡಿನ ಗುಣಗಳು. ಅದಕ್ಕೆ ಈ ಹೆಣ್ಣು ಹಾವಿನ ವಿಶೇಷತೆ ಅವರಿಗೆ ಸ್ವಪ್ನದಲ್ಲಿ ದುಸ್ವಪ್ನಂ ತಶ್ಯ ನಶ್ಯತೆ, ಸ್ವಪ್ನಗಳು ಬರೆದಿದ್ದಾಗ ಆಂಜನೇಯನ ಭದ್ರವಾಗಿ ಹಿಡ್ಕೊಳ್ಳಿ ಅಂತ ಕೇಳ್ತಾ ಇರ್ತೀವಿ. ಅದಕ್ಕೆ ವಿಷ್ಣು ಸಹಸ್ರನಾಮಕ್ಕೆ ಪುಷ್ಯ ನಕ್ಷತ್ರವ್ರಿಗೆ ಸ್ವಲ್ಪ ಸ್ಕಿನ್ ಬಗ್ಗೆ ಬಹಳ ಹುಷಾರಾಗಿರಬೇಕು. ಎಲ್ಲಂದ್ರೆ ಅಲ್ಲಿ ಕೈ ಹಾಕಬಾರ್ದು, ಯಾವ ರೀತಿಯಾದ ಕೆಲಸ ಮಾಡಬಾರ್ದು, ಯಾವ ರೀತಿ ಅವಾಗವಾಗ ಕೈ ತೊಳ್ಕೋಬೇಕು, ಇದನ್ನೆಲ್ಲ ಬಹಳ ಶುದ್ಧವಾಗಿ ಇಟ್ಕೊಳ್ಳತಕ್ಕಂಥದ್ದು. ಇವರುಗಳಿಗೆ ಏನು ಅಂದ್ರೆ ಅತಿ ಶೀಘ್ರದಲ್ಲಿ ಶತ್ರುಗಳು ಮಾಡ್ಕೊಂಡ್ಬಿಡ್ತಾರೆ. ಒಳ್ಳೆಯವ್ರನ್ನ ಬೇಗ ಶತ್ರು ಮಾಡ್ಕೊಳ್ಳೋರು ಪುಷ್ಯ ನಕ್ಷತ್ರದವರು. ದಯವಿಟ್ಟು ಹೇಳ್ತಾ ಇದ್ದೀನಿ, ಪುಷ್ಯ ನಕ್ಷತ್ರದವರು ಶತ್ರುತ್ವ ಅನ್ನೋದು ನಿಮಗೇ ಇರೋದಿಲ್ಲ, ಆದ್ರೆ ತನಗೆ ತಾನಾಗೆ ಆ ನಕ್ಷತ್ರ ಬಲ. ಅದಕ್ಕೆ ನೀವೇನ್ ಮಾಡಬೇಕು, ನಕ್ಷತ್ರ ಶಾಂತಿಯನ್ನ ಪ್ರತಿ ವರ್ಷದಲ್ಲಿ 2 ಸಲ ಮಾಡ್ಕೊತಾ ಇರಬೇಕು. ದೇವಸ್ಥಾನದಲ್ಲಿ ಮಾಡಿದ್ರು ಮಾಡ್ಕೊಳ್ಳಿ, ಅನುಕೂಲ ಇದ್ದವ್ರು ಮನೇಲಾದ್ರೂ ನಕ್ಷತ್ರ ಶಾಂತಿನ ವರ್ಷಕ್ಕೊಂದ್ಸಲಿ ಹೋಮಗಳನ್ನು ಮಾಡ್ಕೊಂತ. ಯಾಕಂದ್ರೆ ನಿಮ್ಮ ನಕ್ಷತ್ರಕ್ಕೆ ಅವಾಗವಾಗ ಯಾವ ಕಾಲಕ್ಕೂ ಸೂರ್ಯನಿಂದ ದೋಷ, ಯಾವತ್ತೂ ಸರ್ಪದಿಂದ ದೋಷ ಇದ್ದೇ ಇರುತ್ತೆ ಎಂದು ತಲೆಗೆ ಹಾಕೋಬೇಕು. ಮೊದಲು ನಕ್ಷತ್ರ ದೇವತೆಗಳಾಗಿರ್ತಕ್ಕಂಥವ್ರನ್ನ ಸ್ವಾಗತಿಸೋಣ. ಪರಮಾತ್ಮನ ಪ್ರಿಯನಂದನ ಆಗಿರ್ತಕ್ಕಂಥ ಶ್ರೀಮನ್ನಾರಾಯಣ ಸ್ವಾಗತಿಸೋಣ. ತದನಂತರ ಅನುಗ್ರಹ ಸಿದ್ಧಿಯನ್ನ ಆ ನಕ್ಷತ್ರಕ್ಕೆ ಹೋಗೋಣ. ಬನ್ನಿ ವೀಕ್ಷಕರೇ. ಪರಮಾತ್ಮನ ಪ್ರಿಯವಾಗಿರ್ತಕ್ಕಂಥ ತಾವುಗಳೆಲ್ಲ ಪರಿಪೂರ್ಣವಾಗಿ ಅನುಗ್ರಹವನ್ನು ಪಡಿಬೇಕು. ಪರಿಪೂರ್ಣತೆ ಅನುಗ್ರಹ ಅಂದರೆ ತಾವೆಲ್ಲ ಯಾವತ್ತೂ ತಿಳ್ಕೊಳ್ಳಿ, ಅಲಂಕಾರ ಬಟ್ಟೆಗಳನ್ನು ಹಾಕ್ಕೊಳ್ಳೋದಕ್ಕಿಂತ ಹಾಡ್ದೋಗಕ್ಕಂಥ ಬಟ್ಟೆಗಳು ಸಾಕಷ್ಟು ನಿಮಗೆ ಗೊತ್ತಿಲ್ಲದೆ ಪ್ರಯೋಗ. ಅಂದರೆ ಶನಿ ಜೊತೆ ಇರ್ತಾನೆ, ಶನಿ ಜೊತೆನೇ ಇರೋದ್ರಿಂದ ನಿಮಗೆ ಬಟ್ಟೆಗಳು ಬೇಗ ಬಾಳಿಕೆ ಬರಲ್ಲ. ಆದ ಬಟ್ಟೆಗಳನ್ನು ಬೇಗ ಬದಲಾಯಿಸ್ತೀರಾ. ನಿಮ್ಮ ಹತ್ರ ಕಪ್ಪು ಬಟ್ಟೆಗಳು, ನೀಲಿ ಬಟ್ಟೆಗಳು ಹೆಚ್ಚಾಗಿ ಸೇರುತ್ತೆ. ಕರ್ಕಾಟಕ ರಾಶಿ ಮನಸ್ಸೇ ಚೆನ್ನಾಗಿಲ್ಲದೆ ಇರೋಂಥ ಅವಕಾಶವನ್ನು ಮಾಡಿಕೊಡ್ತಾನೆ. ಶನಿಗೆ ಪ್ರಿಯರಾಗಿರೋದ್ರಿಂದ ಶನಿ ನೀಚನಾಗಿದ್ದ ಪಕ್ಷದಲ್ಲಿ ತೊಂದರೆಯನ್ನು ಮಾಡ್ತಾನೆ. ಶನಿಗೆ ನೀಚನಾಗಿ ಬಂದು ಶನಿ ಶತ್ರುವಾಗಿದ್ದರೆ ಇನ್ನಷ್ಟು ತೊಂದರೆಗಳು ಹಾಕಿ ತುಳಿದು ಬಿಡ್ತಾನೆ. ದಯವಿಟ್ಟು ನೀವುಗಳೇನು ಅಂದರೆ ಸದಾ ಕಾಲದಲ್ಲಿ ಆಂಜನೇಯ ಸ್ಮರಣೆ, ಸದಾ ಕಾಲದ ಗೋಪೂಜೆ, ಸದಾ ಕಾಲದಲ್ಲಿ ಗುರು ಅನುಗ್ರಹವನ್ನು ಪಡಿತಾ ಇರಬೇಕು. ಅದಕ್ಕೆ ಪ್ರತಿ 1 ತಿಂಗಳಿಗೋ 3 ತಿಂಗಳಿಗೊಂದ್ಸಲಿ ಯಾವ್ದಾರೋ ಮಠಾಧೀಶ್ವರರು ನಾವು ನಮಸ್ಕಾರ ಮಾಡ್ಕೊಂಬರ್ಬೇಕು. ನೀವು ಗುರುಗಳು ಅಂದ್ರೆ ಏನು ಮಾಡ್ಬಿಡ್ತೀರಾ, ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಣ ಅಂತೀರಾ, ಅಥವಾ ಶಿರ್ಡಿ ಸಾಯಿಬಾಬಾ, ಅವರೆಲ್ಲ ಇಲ್ಲದೆ ಇರ್ತಕ್ಕಂಥ ಅವಕಾಶ ನಮಸ್ಕಾರ ಮಾಡ್ಕೊಂಬರ್ಬೋದು. ಪ್ರತಿ ಸೋಮವಾರ ಗುರುವಾರ ಅದು ಮಾಡ್ಕೊಂಡೇಬೇಕು. ಆದರೆ ನೀವೇನು ಮಾಡಬೇಕು, ನಿಜವಾದ ಗುರು ಯತೀರ್ಯರು ಯಾರು ನಿಜವಾದ ಶಕ್ತಿ ಸಾಧನೆಯನ್ನು ಹೊಂದಿಕೊಂಡಿರ್ತಾರೆ ಅವ್ರ ಪಾದ ಪೂಜೆ, ಅವ್ರಿಗೊಂದು ನಮಸ್ಕಾರ, ಆ ಮಠದಲ್ಲಿ ಹೋಗಿ ಆ ಪಾದ ದರ್ಶನವನ್ನು ಮಾಡಿಕೊಂಡು ಅವ್ರ ಹತ್ರ ಆಶೀರ್ವಾದ ತಗೋಬೇಕು. ಜೀವಂತ ಗುರು ಹತ್ರ ಅಂತ ಹೇಳುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಒಳ್ಳೆ ದೊಡ್ಡ ದೊಡ್ಡ ಆಶ್ರಮವನ್ನು ಭದ್ರವಾಗಿ ತಲೆಗೆ ಜ್ಞಾಪಕ ಇಟ್ಕೊಂಡು ಯಾವ ನಿಮ್ಮ ಕುಲದೇವರ ಹತ್ರ ಯಾವುದೋ ಒಂದು ಆಶ್ರಮ ಇದ್ರೆ, ಯಾವುದಾದ್ರು ಮಠಾಧಿಪತಿಗಳಿದ್ರೆ ಆ ಕ್ಷೇತ್ರಕ್ಕೆ ಹೋಗಿ ನಿಮಗೆ ಗೊತ್ತಿದ್ದವರು ನಂಬಿಕೆ ಇರೋವ್ರ ಹತ್ರ ಹೋಗಿ ಆಶೀರ್ವಾದ ಅವಾಗವಾಗ ತಗೊಂಬನ್ನಿ. ಖಂಡಿತ ಒಳ್ಳೇದಾಗತ್ತೆ ಅಂತ ಶ್ಲೋಕವಾಗಿ ಹೋಗೋಣ. ಬನ್ನಿ ನೋಡೋಣ. ಓಜಸ್ತೇಜೋದ್ಯುತಿಧರ ಪ್ರಕಾಶಾತ್ಮ ಪ್ರತಾಪನಃ ಋದ್ಧಸ್ಪಷ್ಟಾಕ್ಷದೋ ಮಂತ್ರಶ್ಚಂದ್ರಾಂಶುರ್ಭಾಸ್ಕರದ್ಯುತಿಃ ಓಜಸ್ತೇಜೋದ್ಯುತಿಧರ ಪ್ರಕಾಶಾತ್ಮ ಪ್ರತಾಪನಃ ಋದ್ಧಸ್ಪಷ್ಟಾಕ್ಷದೋ ಮಂತ್ರಶ್ಚಂದ್ರಾಂಶುರ್ಭಾಸ್ಕರದ್ಯುತಿಃ
ಭಾಸ್ಕರ ದ್ವಿತಿಹಿ, ಯಾವತ್ತು ಭಾಸ್ಕರನ ಸ್ಮರಣೆ ಮಾಡ್ಕೋಬೇಕು. ದಿವಾಕರ ನಮಸ್ತುಭ್ಯಂ ವಲ್ಲೂಕ ಪುಷ್ಪ ಸಂಕಾಶಂ ಕುಂಡಲ ಶೋಭಿತೆ ಏಕಚಕ್ರಂದರಂ ದೇವಂ ತಂ ಸೂರ್ಯಂ ಪ್ರಣಮಾಮಿಹಂ. ಸೂರ್ಯ ಬರಕ್ಕೆ ಮೊದಲು ನೀವು ಹೇಳದೇ ಇದ್ರೆ ಜೀವನ ಸರ್ವನಾಶ ಮಾಡ್ಬಿಡ್ತಾನೆ, ಹುಷಾರ್. ಅದಕ್ಕೋಸ್ಕರ ದಿನ ಪರ್ಯಂತ ನೀವು ಸೂರ್ಯ ಬರಕ್ಕೆ ಮೊದಲು ಎದ್ದೇಳಿರ್ಬೇಕು. ವೃದ್ಧರನ್ನ ನಮಸ್ಕಾರ ಮಾಡ್ತಾ ಇರ್ಬೇಕು. ವೃದ್ಧರನ್ನ ಅಂದ್ರೆ ಏನು ಅಂದ್ರೆ ಯಾವ್ದಾದ್ರು ವಿಧವೆಯರನ್ನ, ಅವ್ರು ಯಾರಾದ್ರು ತಾತ ಅಜ್ಜಿಯಂದ್ರನ್ನ, ವಯಸ್ಸಾದವ್ರನ್ನ, ಶನಿ ಬಂದು ಪ್ರಿಯ ಅಲ್ವಾ, ಅದಕ್ಕೆ ವಯಸ್ಸಾದವ್ರನ್ನ ಆ ಥರದವ್ರು ನಮಸ್ಕಾರ ಮಾಡ್ತಿರ್ಬೇಕು. ಸೇವೆಗಳು ಮಾಡೋ ಹಾಗಿದ್ರೆ ವಯಸ್ಸಾದವ್ರಿಗೆ, ಅನಾಥರಿಗೆ ಅಥವಾ ಯಾವ್ದಾದ್ರು ವೃದ್ಧರಿಗೆ ಅದಿಲ್ಲದ್ರು ಹೋಗಿ ಪ್ರಾರ್ಥನೆ ಮಾಡಿ, ಯಾರು ಇಲ್ದಿದ್ದವ್ರಿಗೆ ನೀವು ಹೋಗಿ ಏನಾದರೂ ಕೊಡಬೇಕು. ನಿಮ್ಮ ಆಚರಣೆ ಭಾಳ ಲಿಮಿಟೇಷನ್ ಇಟ್ಕೋಬೇಕು. ಸಂತೃಪ್ತಿಯಾಗಿ ಮಾಡ್ಕೊಂಡು ಹೋಗ್ತಿರ್ತೀರ, ಹಾಗೆ ಮಾಡ್ಕೋಬಾರ್ದು. ಯಾವತ್ತೂ ಲಕ್ಸುರಿ ಲೀಡ್ ಮಾಡಬೇಡಿ. ನಿಮ್ಮ ಲಕ್ಸುರಿನೇ ನಿಮಗೆ ದೃಷ್ಟಿ. ಅದಕ್ಕೋಸ್ಕರ ಲಕ್ಸುರಿಯಾಗಿರಿ, ಆದರೆ ಸಾರ್ಥಕ ಅದೇನಂದ್ರೆ ಸಿಂಪ್ಲಿಸಿಟಿಯಿಂದ ಇದ್ದೀವಿ ಅನ್ನೋ ಥರ ನೀವಲ್ಲಿ ಹೋಗಿ ಆವಾಗ ಸೇವೆ ಮಾಡಬೇಕು. ನಿಮ್ಮ ಮಕ್ಕಳಿಗೆ ಇಪ್ಪಳು ಹುಟ್ಟಿದ್ರೆ ಅಥವಾ ಹೆಂಡತಿ ಆದರೆ ನಿಮಗೆಲ್ಲ ಯಾವ ಕಾಲಕ್ಕೂ ಅಡ್ವೈಸರ್ಸ್ ಆಗಿ ಸಿಗ್ತಾರೆ. ಮಕ್ಕಳೇ ಅಡ್ವೈಸರ್ ಸಿಗ್ತಾರೆ, ಇಲ್ಲ ಹೆಂಡತಿರ ಅಡ್ವೈಸರ್ ಆಗಿ ಸಿಗ್ತಾರೆ ನಿಮಗೆ. ಅಂಥವ್ರ ಮಾತನ್ನ ದಯವಿಟ್ಟು ಕೇಳಿ. ಹೆಂಗಸರಿಗಾದ್ರೆ ಗಂಡಂದ್ರೆ ಅಡ್ವೈಸರ್ ಆಗೇ ಸಿಗ್ತಾರೆ. ಯಾವತ್ತೂ ಅಡ್ವೈಸ್ ಮಾಡ್ತಾನೇ ಇರೋ ಗಂಡ ಸಿಗ್ತಾನೆ. ಅದಕ್ಕೋಸ್ಕರ ನೀವು ಗಂಡದ್ರ ಮೇಲೆ ಬೇಜಾರು ಮಾಡ್ಕೊಳ್ಳೋದು ಅಥವಾ ನೀವು ಹೆಂಡತಿರ ಮೇಲೆ ಬೇಜಾರು ಮಾಡ್ಕೊಂಡ್ರೆ ಬಹಳ ತೊಂದರೆಗೊಳಗಾಗ್ತೀರಾ. ಯಾಕೆಂದ್ರೆ ನಿಮಗೆ ಗುರು ಯಾವತ್ತು ಅರ್ಧಾಂಗಿಯಾಗಿ ಸಿಗ್ತಾರೆ. ಅದನ್ನೇ ಆ ಶ್ಲೋಕ ಹೇಳುತ್ತೆ, ಅರ್ಧಶ್ರೀ ಅಂದ್ರೆ ನಿಮ್ಮ ಅರ್ಧಾಂಗಿ. ಹುಡುಗಿ ಆದ್ರೆ ಹುಡುಗ ಅರ್ಧಾಂಗಿ, ಅವನು ಅಡ್ವೈಸರ್ ಆಗಿ ಸಿಗ್ತಾನೆ. ಹುಡುಗಿ ಆದ್ರೆ ಹುಡುಗ ಅಡ್ವೈಸರ್ ಆಗಿ ಸಿಗ್ತಾನೆ. ಒಳ್ಳೆದಾಗ್ಲಿ. ಪುಷ್ಯ ನಕ್ಷತ್ರಕ್ಕೆ ಅನುಗ್ರಹ, ಆಂಜನೇಯನ ಮಂತ್ರ ಯಾವತ್ತು ಬಿಡಬಾರ್ದು. ಗುರು ಆಶೀರ್ವಾದ ಸದಾಕಾಲ. ಗುರುಜಿ, ಪುಷ್ಯ ನಕ್ಷತ್ರದ 2ನೇ ಪಾದದವರು ಆಂಜನೇಯನ ಸ್ಮರಣೆಯಲ್ಲೇ ಇರಬೇಕು. ಹಾಗೇನೆ ಅವರಿಗೆ ಬಹಳ ಒಳ್ಳೆಯ ಸಲಹೆಗಾರರು ತಮ್ಮ ಸಂಗಾತಿಗಳಾಗಿ ಸಿಗ್ತಾರೆ. ಅವರ ಮಾತನ್ನ ಕೇಳಿ ಅನ್ನೋ ಕಿವಿ ಮಾತನ್ನ ಹೇಳಿದ್ದೀರಾ.